ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮ್ಯಾಥಮೆಟಿಕ್ಸಲ್ಲಿ C25 ಎಸ್ಪೆಷಲಿ ಯಾವುದಪ್ಪ ಅಂದರೆ C25 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಿ. ಒಂದು ನೆನಪಿಟ್ಕೊಳ್ಳಿ, C25ಅಲ್ಲಿ ಈಗ ಆಗಿರುವಂತಹ ಚೇಂಜಸ್ಸು ತುಂಬಾ ಇದೆ. ಅದರಲ್ಲಿ ಈಗ ನಾನು ಹೊಸದಾಗಿರುವಂತಹ ಫಾರ್ಮುಲಾ ಶೀಟನ್ನು ನಿಮ್ಗೆ ಕೊಟ್ಟಿದ್ದೀನಿ. ಈ ಫಾರ್ಮುಲಾ ಶೀಟಲ್ಲಿ ನೀವು ನೋಡ್ಬೋದು ಮ್ಯಾಟ್ರಿಸಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಮ್ಯಾಟ್ರಿಸ್ ಬಗ್ಗೆ ನಾವು ಲಾಸ್ಟ್ ಟೈಮಲ್ಲಿ ತಿಳ್ಕೊಂಡಿದ್ರಿ. ಈ ಮ್ಯಾಟ್ರಿಸಸ್ ಬಗ್ಗೆ ಏನೆಲ್ಲ ಇರುತ್ತೆ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಇರ್ಬೋದು, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇರ್ಬೋದು. ಈ ಸತಿ ಮೊದಲನೇದಾಗಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ, ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಇರೋದ್ರಿಂದ ಪ್ರತಿಯೊಂದು ಡೆಫಿನೇಷನ್ ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ತೇವೆ ರೋ ಮ್ಯಾಟ್ರಿಕ್ಸ್ ಅಂದರೆ ಏನು, ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಇದೆಲ್ಲ ನನ್ನ ವಿಡಿಯೋಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನೀವು ಅಬ್ಸರ್ವ್ ಮಾಡ್ಬೋದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಇವೆಲ್ಲ ಓದಿದ್ದೀರಿ. ಸೊ ಈಗ ಇವತ್ತಿನ ನಾವೇನು ತಿಳ್ಕೊಂಡ್ರೆ ಸ್ವಲ್ಪ ವೆಕ್ಟರ್ಸ್ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನು ಹೇಳುತ್ತೆ ವೆಕ್ಟರ್ಸ್ ಅನ್ನೋದು ನೋಡಿ. ವೆಕ್ಟರ್ಸ್ ಫಾರ್ಮುಲಾ ನಾನು ಹೇಳೋದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಯಾವ ಥರ ನಾವು ಓದಬೇಕು ಅಂತೇಳಿ. ನೋಡಿ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ವೆಕ್ಟರ್ ಇಂಡಿಕೇಟ್ ಮಾಡ್ಬೇಕಾದ್ರೆ ನಾವು ಈ ಥರ ಇಂಡಿಕೇಟ್ ಮಾಡ್ತೀರಿ. ಒಂದು A1 = A1i + A2j + A3k ಅಂತ ಇಂಡಿಕೇಟ್ ಮಾಡ್ತೀರಿ. ಸೊ ಈ ಥರ ವೆಕ್ಟರ್ ಬಂದಾಗ ನೀವು ಆದಷ್ಟು A1, A2, A3 ಅಂತ ಬರ್ಕೊಳ್ಳೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಈಗ ನಾನೊಂದು ವೆಕ್ಟರ್ ತಗೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಸೊ ಈಗ ನೋಡಿ ಒಂದು ವೆಕ್ಟರ್ ಏನ. ಸೊ ಈಗೇನು ಮಾಡ್ತೀನಿ, ಒಂದು ವೆಕ್ಟರ್ ಎ ಕನ್ಸಿಡರ್ ಮಾಡ್ತಾ ಇದ್ದೀನಿ. ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡಿದಾಗ ನಾವು ಯಾವ ಥರ ಬರೀಬೋದು ಅಂದರೆ A1i + A2j + A3k ಅಂತ ಬರೀಬೋದು. ಇದು ಏನು ಇಂಡಿಕೇಟ್ ಮಾಡುತ್ತೆ, A1i, A2j, A3k ಅಂದರೆ ಒಂದು ಯೂನಿಟ್ ವೆಕ್ಟರ್ಸ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ನಾನೇನು ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾರೆ ಈಸಿ ಆಗಲಿ ಅಂತೇಳಿ ನಿಮಗೆ A1, A2, A3 ಅಂತ ಬರೆಸ್ತೀನಿ. ಸೊ ದಟ್ ಮೀನ್ಸ್ ವಾಟ್, ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಇದು ಬೆನಿಫಿಟ್ ತುಂಬ ಇದೆ. ಸಪೋಸ್ ಬಿ ವೆಕ್ಟರ್ ಅಂತ ಇದಕ್ಕೆ ಇದನ್ನು B1i + B2j + B3k ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ನಾನು ಬರ್ಸ್ಬೇಕಾದ್ರೆ ಇದನ್ನು B1, B2, B3 ಅಂತ ಬಳಸ್ತೀನಿ. ಸೊ ನಿಮಗಿದು ಎಂಥ ಬೆನಿಫಿಟ್ ಆಗುತ್ತೆ ಅಂತಂದರೆ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೋಡ್ತೀರಾ ಯಾವ ಥರ ಇದರ ಬೆನಿಫಿಟ್ ಇರುತ್ತೆ ಅಂತೇಳಿ. ಸೊ ನಿಮ್ಗೆ ಅದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ಫಾರ್ಮುಲಾ ಶೀಟಿಗೆ ಬನ್ನಿ. ನಾವಿಲ್ಲಿ ನೋಡ್ತಾ ಇದ್ದೀರಿ ಏನು, ಒಂದು ವೆಕ್ಟರ್ A1, A2, A3 ಅಂತ ಇಂಡಿಕೇಟ್ ಮಾಡ್ತೀರಿ. ಓಕೆನಾ? ಸೊ ಅದೇ ರೀತಿಯಾಗಿ B1, B2, B3. ಇದರಲ್ಲಿ ಮೊದಲನೇದಾಗಿ ಬರುವಂತಹ ಫಾರ್ಮುಲಾ ಏನಪ್ಪ ಅಂದರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ ಕರಿತೀರಿ. ಇದನ್ನ ಸಮ್ಟೈಮ್ಸ್ ನಾವೇನಂತ ಕರಿತೀರಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಕೂಡ ಕರಿತೀರಿ. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಆಲ್ಸೋ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಆಲ್ಸೋ ಕೂಡ ಕರಿತೀವಿ. ಸೊ ಹಾಗಾದ್ರೆ ಫಾರ್ಮುಲಾ ಏನು, ಯಾವುದೇ ಒಂದು ವೆಕ್ಟರ್ ಕಾಂಪೋನೆಂಟ್ಸ್ ಇದ್ದಾಗ ಅದಕ್ಕೇನು ಬರೀಬೇಕಪ್ಪ ಅಂದರೆ, ಒಂದು ವೆಕ್ಟರ್ ಎ ಅಂತ ಕೊಟ್ಟಾಗ ನಾವೇನು ಮಾಡ್ತೀರಿ, ಜಸ್ಟ್ ವೆಕ್ಟರ್ ಎ ಅಂತ ಕೊಟ್ಟಾಗ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎ ವ್ಯಾಲ್ಯೂ A1² + A2² + A3² ಅಂತ ಬರ್ತೀರಿ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ನ ಇಂಡಿಕೇಟ್ ಮಾಡುವಂಥದ್ದು. ಯಾವ ಥರ ಇಂಡಿಕೇಟ್ ಮಾಡ್ತೀರಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವಾಟ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದಟ್, ಯಾವ ಥರ ನಾವು ಒಂದು ವೆಕ್ಟರ್ನ ಇಂಡಿಕೇಟ್ ಮಾಡ್ತೀರಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀರಿ. ಓಕೆನಾ? ಸೊ ತುಂಬ ಸುಲಭವಾಗಿರುವಂಥದ್ದು. ಈಗ ಫಸ್ಟ್ ಫಾರ್ಮುಲಾ ಆಯಿತು. ಅದಾದ್ಮೇಲೆ ನಾವು ಓದಬೇಕಾದ್ರೆ ಅದಪ್ಪ ಯೂನಿಟ್ ವೆಕ್ಟರ್ ಅಂತ ಕರೀತಾರೆ. ಸೊ ಯೂನಿಟ್ ವೆಕ್ಟರ್ ಅಂತಂದರೆ A∩, ನೋಡಿ ಇದು A∩ ಆಗುತ್ತೆ. A∩ ವೆಕ್ಟರ್ A / ಮಾಡ್ಯುಲಸ್ ಆಫ್ ಎ. ಸೊ ಒಂದು ವೆಕ್ಟರ್ ಎ ಮೇಲೆ ಇರುತ್ತೆ, ಮಾಡ್ಯುಲಸ್ ಆಫ್ ಎ ಅನ್ನೋದು ಅಂದರೆ ಆಲ್ರೆಡಿ ನೀವು ಮಾಡ್ಯುಲಸ್ ಓದಿದ್ದೀರಾ, ಅದನ್ನು ಇದಕ್ಕೆ ಕಗಡೆ ಬರೆದ್ರೆ ಅದು ಮಾಡ್ಯುಲಸ್ ಆಫ್ ಎ ಆಗುತ್ತೆ. ಇನ್ ಅಡಿಷನ್ ಆಫ್ ಟೂ ವೆಕ್ಟರ್ಸ್ ಹೆಂಗೆ, ಇಫ್ A = A1i, A2j, A3k ಆದರೆ A1, A2, A3. ಅದೇ ರೀತಿ ವೆಕ್ಟರ್ ಬಿನ ಇಂಡಿಕೇಟ್ ಮಾಡ್ತೀನಿ. ಅವಾಗ ಯಾವ ರೀತಿ ಅಡಿಷನ್ ಮಾಡೋದಂದ್ರೆ, ನೋಡಿ ಇಲ್ಲಿರುವಂತಹ A1 ಕಾಂಪೋನೆಂಟ್ಗೆ ಇಲ್ಲಿ B1 ಆ್ಯಡ್ ಮಾಡ್ತೀರಿ. A1 + B1 ಆಯಿತು. ಅದೇ ರೀತಿಯಾಗಿ A2 ಕಾಂಪೋನೆಂಟ್ಗೆ, ಸೊ ಲೆಟ್ ಮಿ ಟೇಕ್ ಅದರ್ ಕಲರ್. ಸೊ ಇಲ್ಲಿ B2, ಸೊ ಇಲ್ಲಿ A1 + B2 ಆಗುತ್ತೆ. ಅದೇ ರೀತಿಯಾಗಿ A3 ಏನು ಮಾಡ್ತೀರಿ, B3ನ ಆ್ಯಡ್ ಮಾಡ್ತೀರಿ. ಸೊ A3 + B3. ವೆರಿ ಸಿಂಪಲ್, ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಯಾವ ಥರ ಅಂತೇಳಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸಪೋಸ್ ನನಗೀಗ ಒಂದು ವೆಕ್ಟರ್ ಇದೆ, ಒಂದು ವೆಕ್ಟರ್ ಎ, ಲೆಟ್ ಮಿ ಟೇಕ್ ಅದರ್ ವೆಕ್ಟರ್ ಎ ಇದೆ. ವೆಕ್ಟರ್ ಎ ನಾನು ಏನಂತ ಬರ್ಕೋತೀನಪ್ಪ ಅಂದರೆ, ಸಪೋಸ್ 1, 2, 3 ಅಂತ ತಗೋತೀನಿ. ಒಂದು ವೆಕ್ಟರ್ ಬಿನ ತಗೋತೀನಿ, ಏನಂತ 3, 2, 4 ಅಂತ. ಹಾಗಾದರೆ ನಾನು ಈಗೇನು ಮಾಡಬೇಕು, A + B ಆ್ಯಡ್ ಮಾಡಬೇಕು. ಯಾವ ಥರ A + B ಆ್ಯಡ್ ಮಾಡೋದು, ಇಲ್ಲಿ ವೆಕ್ಟರ್ ಎ ಇದೆ, ಇಲ್ಲಿ ವೆಕ್ಟರ್ ಬಿ ಇದೆ. ಸೊ ಫಸ್ಟ್ ಎರಡೂ ಅಕ್ಕಪಕ್ಕ ಬರಿತೀನಿ. 1, 2, 3
ಪ್ಲಸ್ 3, 2, 4 ಅಂತ ಬರಿತೀನಿ. ಇಲ್ಲಿ ಅಡಿಷನ್ ಯಾವ ರೀತಿ ಮಾಡೋದು, ಈ 1ಗೆ ಈ 3ನ ಆ್ಯಡ್ ಮಾಡಬೇಕಾಗತ್ತೆ, 1 + 3 ಆಗುತ್ತೆ. ಈ 2ಗೆ ಈ 2ನ ಆ್ಯಡ್ ಮಾಡಬೇಕು, 2 + 2 ಆಗುತ್ತೆ. ಈ 3ಗೆ ಈ 4ನ ಆ್ಯಡ್ ಮಾಡ್ತೀನಿ, 3 + ಏನಾಗುತ್ತೆ 4 ಆಗುತ್ತೆ. ದಟ್ ಮೀನ್ಸ್ ವಾಟ್, 1 + 3 ಬಂದೇನಾಯಿತು 4 ಆಯಿತು, 2 + 2 ಬಂದೇನಾಯಿತು 4 ಆಯಿತು, 3 + 4 ಬಂದೇನಾಯಿತು 7 ಆಯಿತು. ಸೊ ದಿಸ್ ಈಸ್ ವಾಟ್ ಇಟ್ ಇಂಡಿಕೇಟ್ಸ್ A + B ನ ಕೊಡುತ್ತೆ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ವೆರಿ ಸಿಂಪಲ್ ಥಿಂಗ್. So let me take that. So this is what we got, that A + B. ಓಕೆನಾ? ಸೊ ಈ ಥರ ನಾವೇನು ಮಾಡ್ತೀರಿ, ಅಡಿಷನ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಇಫ್ ಯು ವಾಂಟ್ ವಿ ಕ್ಯಾನ್ ನಾವು ಬೇಕಾದ್ರೆ ಬೇರೆ ಇದನ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ A - B ತೋರಿಸ್ತೀನಿ, ಯಾವ ರೀತಿಯಾಗಿ ನಾವು A - B ನ ಸೆಲೆಕ್ಟ್ ಮಾಡೋದು, ಹೌ ಟು ಫೈಂಡ್ A - B ಅಂತ ನೋಡಿ. ಸೊ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ A - B ನೋಡೋಣ. ಓಕೆನಾ? ಸೊ A - B, A - B ಯಾವ ಥರ ಮಾಡೋದು ಅಂತಂದರೆ ವೆರಿ ಸಿಂಪಲ್. ಇದು ಕಲರ್ A - B ಅಂತಂದರೆ ಸೇಮ್ ಇದೇ ಥರ ನಾವೇನು ಮಾಡಿದ್ರಿ, ಇಲ್ಲಿರುವಂತಹ ವ್ಯಾಲ್ಯೂನಲ್ಲಿ ಇಲ್ಲಿರುವಂತಹ 2 ವೆಕ್ಟರಲ್ಲಿ ಫಸ್ಟು 1 -3, 2 -2, 3 -4 ಅಂತ ಮಾಡ್ತೀರಿ. ದಟ್ ಮೀನ್ಸ್ ವಾಟ್, ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ 1 - 3 ಎಷ್ಟು -2 ಬಂತು, 2 - 2 ಎಷ್ಟು ಬರ್ತಾ ಇದೆ 0 ಬರ್ತಾ ಇದೆ, 3 - 4 ಎಷ್ಟು ಬಂತು -1 ಬಂತು. ಸೊ ದಿಸ್ ಈಸ್ ವಾಟ್ A - B. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ವೆರಿ ಸಿಂಪಲ್ ಇದು, ಯಾವ ಥರ ಬೇಕಾದರೂ ನೀವು ಅರ್ಥ ಮಾಡ್ಕೊಬೋದು. ದಿಸ್ ಈಸ್ ವಾಟ್ ವಿ ಗಾಟ್ ದ A - B. ಓಕೆನಾ? ಸೊ ಇದು ನಾವೀಗ 2 ಫಾರ್ಮುಲಾ ಓದಿರೋವಂಥದ್ದು. ಈಗ ಮತ್ತೆ ನಾವೇನು ಮಾಡೋಣ, ಲೆಟ್ ಅಸ್ ಲರ್ನ್ ದ ನೆಕ್ಸ್ಟ್ ಫಾರ್ಮುಲಾ. ಸೊ ಅಲ್ಲಿ ನಾವೇನು ಕಲ್ತ್ಕೊಂಡ್ರಿ, ವಿ ಹವ್ ಲರ್ನ್ ವೆಕ್ಟರ್ ಆಫ್ ಎ, ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಆಯಿತು, ಯೂನಿಟ್ ವೆಕ್ಟರ್ ಕೂಡ ಆಗೋಯ್ತು, ಇನ್ನು ಅಡಿಷನ್ ಆಫ್ 2 ವೆಕ್ಟರ್ ಆಯಿತು, ಸಬ್ಟ್ರಾಕ್ಷನ್ ಕೂಡ ಆಯಿತು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ನ ಯಾವ ಥರ ಅಂತ ಹೇಳ್ಕೊಡ್ತೀನಿ. ಪೊಸಿಷನ್ ವೆಕ್ಟರ್ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ಸಪೋಸ್ ಈ ವೆಕ್ಟರ್ ಎ ಅಂತ ಇತ್ತು ಅಂತ ಇಟ್ಕೊಳ್ಳಿ, ನಾವು ವೆಕ್ಟರ್ ಎ ಇಸ್ ಈಕ್ವಲ್ ಟು ಅಂತ ಇರುತ್ತೆ. ಬಟ್ ನಿಮ್ಗೇನಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಯಾವಾಗಲೂ ಅಷ್ಟೇ ಪೊಸಿಷನ್ ವೆಕ್ಟರ್ ಇಂಡಿಕೇಟ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ಸೇ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಲೆಟರ್ ಆಫ್ 1, 2, 3 ಅಂತ ಕೊಟ್ಟು, ಅದೇ ರೀತಿ ಕ್ಯಾಪಿಟಲ್ ಲೆಟರ್ ಆಫ್ 3, 4, 5 ಅಂತ ಕೊಟ್ಟರೆ ಇದನ್ನ ಯಾವ ಥರ ಇಂಡಿಕೇಟ್ ಮಾಡೋದಪ್ಪ ಅಂದರೆ, ಎ ಅಂತ ಇದ್ದರೆ ವಿ ಹ್ಯಾವ್ ಟು ರೈಟ್ OA ಅಂತ ಬರಿಬೇಕಾಗತ್ತೆ. ಅದೇ ಬಿ ಅಂತ ಇದ್ದರೆ ನಾವೇನು ಬರಿಬೇಕು, OB ಅಂತ ಬರಿಬೇಕಾಗತ್ತೆ. ಸೊ ವಾಟ್ ಈಸ್ OA? OA ಅಂದ್ರೆ ಏನು, ಇದೇ ವೆಕ್ಟರ್ ಇಂಡಿಕೇಟ್ ಮಾಡ್ತಾ ಇರೋದು. 1, 2, 3 ಅನ್ಸ್ಕೊಳುತ್ತೆ. ಇನ್ನು OBಗೆ ಬಂದಾಗ 3, 4, 5 ಅಂತ ಅನಿಸ್ಕೊಳುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವೆಕ್ಟರ್ AB ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ OB - OA ಆಗಿರುತ್ತೆ. ನೋಡಿ, ಸೆಕೆಂಡ್ ಲೆಟರ್ ಏನಿದೆ B, ಅದನ್ನು ಫಸ್ಟ್ ಬರ್ಕೋತೀರಿ, ಫಸ್ಟ್ ಲೆಟರ್ ಏನಿದೆ A, ಅದು ನೆಕ್ಸ್ಟ್ ಬರಿತೀರಿ. ಸಪೋಸ್ ಈಗ ನಿಮಗೆ BC ಬೇಕು ಅಂತ ಇಟ್ಕೊಳ್ಳಿ, ಅವಾಗ ಯಾವ ರೀತಿಯಪ್ಪ ಬರೆಯೋದು ಫಾರ್ಮುಲಾ, OC - OB ಅಂತ ಬರೀಬೇಕಾಗತ್ತೆ. ಸಪೋಸ್ ಲೆಟ್ ಅಸ್ ಟೇಕ್ ದ ಅನದರ್ ಒನ್, ದಟ್ ಈಸ್ AC ಅಂತ ಇಟ್ಕೊಳ್ಳಿ, ಅವಾಗ ಏನು ಬರೀಬೇಕು, OC - OA ಅಂತ ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಹೌ ಟು ರೈಟ್ ದ ಪೊಸಿಷನ್ ವೆಕ್ಟರ್ ಅಂತ ಅರ್ಥ. ಸೊ ದಿಸ್ ಈಸ್ ಅಬೌಟ್ ಪೊಸಿಷನ್ ವೆಕ್ಟರ್. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ನಾವೀಗ ಡಿಸ್ಕಸ್ ಮಾಡ್ತಾ ಇರೋಂಥದ್ದು. ಸೊ ನಿಮಗೆ ವೆಕ್ಟರ್ಸ್ ಕರೆಕ್ಟ್ ಅರ್ಥ ಆಗಬೇಕಂದ್ರೆ ಫಾರ್ಮುಲಾ ಬರಲೇಬೇಕು. ನೆಕ್ಸ್ಟ್ ವಿ ಆರ್ ಲುಕಿಂಗ್ ಅಟ್ ದ ಡಾಟ್ ಪ್ರಾಡಕ್ಟ್ ಆಫ್ ಆರ್ ಸ್ಕೇಲಾರ್ ಪ್ರಾಡಕ್ಟ್. ಸೊ 2 ವೆಕ್ಟರ್ಸ್ ಇದ್ದಾಗ ಅವುಗಳ ನಡುವಿನ ಡಾಟ್ ಪ್ರಾಡಕ್ಟ್ ಯಾವ ರೀತಿ ಮಾಡೋದು. ಸೊ ಡಾಟ್ ಪ್ರಾಡಕ್ಟ್ನ ತುಂಬ ಸಿಂಪಲ್ ಆಗಿ ನಾವು ಮಾಡ್ತೀವಿ. ಯಾವ ಥರ ಅಂದರೆ ನೋಡಿ, ಸಪೋಸ್ ಈಗ ವೆಕ್ಟರ್ ಎ ಕೊಟ್ಟಿದ್ದಾರೆ, ಏನಂತಪ್ಪ ಅಂದರೆ A1, A2, A3. ವೆಕ್ಟರ್ ಬಿ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ B1, B2, B3. ಸೊ ಈಗ ಇವೆರಡೂ ಇದ್ದಾಗ ಇವುಗಳ ನಡುವಿನ ಡಾಟ್ ಪ್ರಾಡಕ್ಟ್ ಏನಾಗುತ್ತಪ್ಪ ಅಂದರೆ A.B = A1, B1
ಪ್ಲಸ್ A2B2 ಪ್ಲಸ್ A3B3 ಆಗಿರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎರಡು ವೆಕ್ಟರ್ ಕೊಟ್ಟಾಗ ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ರೀತಿ ಅಂತ. ಅದೇ ರೀತಿಯಾಗಿ ಇಫ್ ದ ಡಾಟ್ ಪ್ರಾಡಕ್ಟ್ ಈಸ್ 0 ದೆನ್ ದ ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಆರ್ಥೋಗನಲ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕರಿತೀರಿ. ಇದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಒಂದು ಎರಡು ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0 ಆದರೆ ದೋಸ್ ಟೂ ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಆರ್ಥೋಗನಲ್ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಕರಿತೀರಿ. ಅದೇ ರೀತಿಯಾಗಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಎ ಆನ್ ಬಿ ಮಾಡ್ತಾ ಇದ್ದೀನಿ. ಸೊ ಅದರ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಸಿಂಪಲ್ಲು ಪ್ರೊಜೆಕ್ಷನ್ ಅಂತ ಬಂದಿದ ತಕ್ಷಣ ಒಂದು ವೆಕ್ಟರ್ ಎ ಅಂತ ಬರುತ್ತೆ, ಆನ್ ಬಿ ಅಂತ ಬಂದರೆ ನೋಡಿ, ಆನ್ ಬಿ ಅಂತ ಬಂದ ನೆನ್ಪಿಟ್ಕೊಳ್ಳಿ. ಫಸ್ಟ್ ಎರಡಕ್ಕೂ ಅಷ್ಟೇ ಎ ಡಾಟ್ ಬಿ ಅನ್ನೋದು ಕಾಮನ್ ಆಗಿರುತ್ತೆ. ಯಾವುದನ್ನ ಆನ್ ಅಂತ ಕೊಟ್ಟಿರ್ತಾರೋ ಅದನ್ನ ನೆನ್ಪಿಟ್ಕೊಳ್ಳಿ. ಯಾವುದನ್ನ ಆನ್ ಅಂತ ಕೊಟ್ಟಿರ್ತಾರೋ ನಾವು ಅದನ್ನ ಡಿನಾಮಿನೇಟರ್ ಬರಿಬೇಕಾಗತ್ತೆ. ಸೊ ಲಿಸನ್ ದಟ್ ಕೇರ್ಫುಲಿ. ಸೊ ವಾಟ್ ಈಸ್ ದಟ್? ಯಾವುದನ್ನ ಆನ್, ದಟ್ ಈಸ್ ವಾಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಆನ್ ಬಿ ಅಂತ ಇದೆ. ಅವಾಗ ಅದಕ್ಕೆ ಡಿನಾಮಿನೇಟರ್ ಮಾಡಬೇಕು, ಮಾಡ್ಯುಲಸ್ ಆಫ್ ಬಿ ಅಂತ ಬರೀಬೇಕು. ಅದೇ ರೀತಿಯಾಗಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಬಿ ಆನ್ ಎ ಅಂತ ಕೊಟ್ಟರು, ನ್ಯೂಮರೇಟರ್ ಸೇಮ್ ಇದೆ, ಡಿನಾಮಿನೇಟರ್ ನಾನು ಹೇಳಿದೆ ಆನ್ ಎ ಅಂತ ಕೊಟ್ಟರೆ ಡಿನಾಮಿನೇಟರ್ಲಿ ಮಾಡ್ಯುಲಸ್ ಆಫ್ ಎ ಬರೀರಿ. ಇನ್ನು ನೆಕ್ಸ್ಟ್ ಒನ್ನು ಕಾಸ್ ಥೀಟಾ ಫಾರ್ಮುಲಾ. ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಅಂತ ಕೊಡ್ತಾರೆ, ಎ ಡಾಟ್ ಬಿ ಬೈ ಮಾಡಿ ಎ ಇಂಟು ಮಾಡಿ ಬಿ. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಇದನ್ನ ಆ್ಯಕ್ಚುಲಿ ನಿಮಗೆ ಕ್ರಾಸ್ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಿದ್ದಾರೆ, ಆದಷ್ಟು ನಿಮಗೆ ಸಿಲೆಬಸ್ಸನ್ನು ಕಡಿಮೆನೇ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ಕಾಸ್ ಥೀಟಾ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಕೊಡ್ತಾರೆ, ಅವಾಗ ಎ ಡಾಟ್ ಬಿ ಬೈ ಮಾಡಿ ಇಂಟು ಮಾಡಿ ಬಿ. ಇನ್ನು ವರ್ಕ್ ಡನ್ ಅಂತ ಕೊಡ್ತಾರೆ, ದಟ್ ಇಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಡಾಟ್ ಎಸ್ ಅಂತ. ಎಫ್ ಸ್ಟ್ಯಾಂಡ್ಸ್ ಫಾರ್ ಫೋರ್ಸ್, ಎಸ್ ಸ್ಟ್ಯಾಂಡ್ಸ್ ಫಾರ್ ದಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀರಿ. ಸೊ ನೀವು ಬೇಕಾದ್ರೆ ವರ್ಕ್ ಡನ್ ಆಗಿರೋದ್ರಿಂದ ನೀವು ಬೇಕಾದ್ರೆ ಜೌಲ್ಸ್ ಅಂತ ಯೂನಿಟ್ ಕೂಡ ಬರ್ಕೊಬೋದು. ಇಲ್ಲಿ ಫೋರ್ಸು ಇಂಟು ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, force into displacement. So this is the complete formula list about the vectors for the particularly ಯಾವುದಪ್ಪ ಅಂದರೆ C25 ಸಿಲೆಬಸ್ಗೆ ಇರುವಂತಹ ಕೋರ್ಸ್ ಇದು. ಯಾವುದಕ್ಕೆ? C25ಗೆ. ಓಕೆನಾ? ಸೊ ಇಷ್ಟು ನೀವೇನು ಮಾಡಬೇಕು, ನೆನ್ಪಿಟ್ಕೊಬೇಕಾಗುತ್ತೆ. ತುಂಬ ಸುಲಭದ್ದು, ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗೋದೇ ಬೇಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಅಂದಾಗೆ ನನ್ನ ಮೊಬೈಲ್ ಆ್ಯಪ್ ಜ್ಞಾನ ಆ್ಯಪನ್ನು ಇನ್ಸ್ಟಾಲ್ ಮಾಡೋದನ್ನು ಮರಿಬೇಡಿ. ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಪ್ರಾಕ್ಟೀಸ್ ವಿಡಿಯೋಸ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಮ್ಯಾಥಮೆಟಿಕ್ಸ್ನ ಪಾಸಿಂಗ್ ಪ್ಯಾಕೇಜ್ ಕೂಡ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.